ದಿನೇ ದಿನೇ ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ ಪ್ರಕರಣಗಳು ಹೆಚ್ಚಾಗ್ತಿದೆ. ಅದರಲ್ಲೂ ಈ ಕಿಲ್ಲರ್ ಬಿಬಿಎಂಪಿ ಕಸದ ಲಾರಿಗೆ ಮತ್ತೆರಡು ಸಾವಾಗಿದೆ. ಹೌದು, ಬೆಂಗಳೂರಲ್ಲಿ ಬಿಬಿಎಂಪಿ ಕಸದ ಲಾರಿಗೆ ಮತ್ತೆ ಇಬ್ಬರು ಬಲಿಯಾಗಿದ್ದಾರೆ. ಲಾರಿ ಡಿಕ್ಕಿಯಾದ ರಭಸಕ್ಕೆ ಕೆಳಗೆ ಬಿದ್ದ ಇಬ್ಬರು ಬೈಕ್ ಸವಾರರು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನ ಕೆಆರ್ ಸರ್ಕಲ್ ಮಾರ್ಗವಾಗಿ ಬರುತ್ತಿದ್ದ ಬೈಕ್ ಸವಾರರ ಮೇಲೆ ಕೆಆರ್ ಸರ್ಕಲ್ ಕಡೆಗೆ ವೇಗವಾಗಿ ಬರುತ್ತಿದ್ದ ಬಿಬಿಎಂಪಿ ಕಸದ ಲಾರಿ ಹರಿದ ಪರಿಣಾಮ ಇಬ್ಬರು ಬೈಕ್ ಸವಾರರು ಸಾವನ್ನಪ್ಪಿದ್ದಾರೆ. ಮೃತ ಬೈಕ್ ಸವಾರರನ್ನ ಪ್ರಶಾಂತ್ ಶಿಲ್ಪಾ ಎಂದು ಗುರುತಿಸಲಾಗಿದ್ದು, ಬಿಬಿಎಂಪಿ ಲಾರಿ ಹರಿದ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದರು ಮುಂದಾಗಿದ್ದಾರೆ. ಆದರೆ ಮಾರ್ಗ ಮಧ್ಯೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಅರಸೂರು ಗೇಟ್ ಸಂಚಾರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ದಿನೇ ದಿನೇ ಈ ಬಿಬಿಎಂಪಿಯ ಲಾರಿಗಳಿಗೆ ಬೈಕ್ ಸವಾರರು ಬಲಿಯಾಗ್ತಿರುವಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ನಗರದಲ್ಲಿ ಅತಿ ವೇಗವಾಗಿ ಸವಾರಿಯನ್ನ ನಡೆಸುತ್ತಿರುವಂತಹ ಈ ಬಿಬಿಎಂಪಿ ಲಾರಿಗಳ ಚಾಲಕರ ನಿರ್ಲಕ್ಷ್ಯದಿಂದ ಇನ್ನದಷ್ಟು ಜೀವಗಳು ಬಲಿಯಾಗಬೇಕಾಗಿದೆ ಅನ್ಸುತ್ತೆ. ಈ ಬಿಬಿಎಂಪಿ ಲಾರಿ ಕಸದ ಚಾಲಕ ಮಾತ್ರ ಆಕ್ಸಿಡೆಂಟ್ ಆದ ನಂತರ ಪರಾರಿಯಾಗಿದ್ದಾನೆ. ನ್ಯೂಸ್ ಬ್ಯೂರೋ ಎನ್ಕೆಎಸ್ ಟಿವಿ4. ಇಲ್ಲಿ ಬಂದೆ, ಯಾರೋ ಸಿಂಗಲ್ ಸ್ಟಾರ್ ಒಬ್ರು ಹೇಳ್ತಾರೆ ಅಲ್ಸೂರಲ್ಲಿ ಹೋಗಿ ಗಾಡಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ, ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಹೋದ್ರೆ ಕೇಳೋರು, ನಮ್ಮನ್ನ ಗತಿ ಕೇಳೋರು ಯಾರು ಇಲ್ಲ. ಪೊಲೀಸರು ಫೋನ್ ಮಾಡಿದ್ರು, ಈ ಥರ ನಿನ್ನ ಮಗನಿಗೆ ಕಾಲು ಏಟ್ ಬಿದ್ದಿದೆ ಅಂತ. ಆ ಅಮ್ಮನಿಗೆ ಜಾಸ್ತಿ ಏಟ್ ಬಿದ್ದೆ ಅಂದರು. ನಾನು ಬಂದೆ, ನನ್ನ ಫ್ರೆಂಡ್ಗಳು ಎಲ್ಲ ಬಂದರು. ಬಂದು ನೋಡಿದ್ರೆ ಇಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಸರಿ, ಏನು ಇತ್ತ ಅಂತ ಕೇಳಿದರೆ ಅವರು ಪೊಲೀಸರು ಹೇಳಿದ್ರು ಸ್ಟೇಷನ್ಲಿದ್ದಾರೆ, ಗಾಡಿ ಅರೆಸ್ಟ್ ಆಗಿದೆ ಅಂತ ಹೇಳಿದ್ರು. ಗಾಡಿಗೆ ಹೋದರೆ ಗಾಡಿಯಲ್ಲೂ ಅವನು ಇಲ್ಲ, ಗಾಡಿನೂ ಇಲ್ಲ, ಅವನೂ ಇಲ್ಲ. ನಾನು ಕೇಳ್ತಾ ಇರೋದಿಷ್ಟೇ, ಇಲ್ಲಿಂದ ಬಾಡಿ ಎತ್ತಲ್ಲ ನಾನು, ಇಲ್ಲ ಮೂವರು ಕತ್ತು ಕುಯ್ಕೊಂಡು ಇಲ್ಲೇ ಸತ್ತೋಗ್ತೀವಿ. ನನಗೆ ಯಾರು ಹೊಡೆದಿದ್ದಾನೋ ಅವ್ನು ಬೇಕು, ಆ ಗಾಡಿ ಸ್ಟೇಷನ್ ಬರಬೇಕು. ಏನಂತ ನಿಜ, ಅಲ್ಲಿ CC ಕ್ಯಾಮ್ರಾ ಇದೆ, ಅದು ನನಗೆ ಬೇಕು. ಅವ್ರ ಫ್ರೆಂಡ್ ಇಬ್ಬರು, ಹೌದು, ಇಬ್ಬರು ಏನೋ ಲಂಚ್ಗೇನೋ ಹೋಗಿದ್ದಾರೆ, ಇಬ್ಬರು ತೀರೋಗಿದ್ದಾರೆ. BBMP ಗಾಡಿ ಹೆಂಗೆ ಬಂದು ಅಷ್ಟು ಕರೆಕ್ಟಾಗಿ ಹೊಡಿತಿದೆ. ನನಗೆ ನ್ಯಾಯ ಬೇಕು, ನಾನಂತೂ ಬಿಡಲ್ಲ. BBMP ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನ ಮಗನ ಮೇಲೆ. ಅವರು ನನ್ನ ಮಗ ಅವ್ರ ಫ್ರೆಂಡ್ ತೀರೋಗಿದ್ದಾರೆ ಇಬ್ಬರು.